Hello friends, welcome back to English Guru Shekhar. Today in this video we will continue the article the. In the previous video we have started discussing about the article the. So today in this class we will discuss about the article the in detail. In the part 2 we will discuss about how to use the article the in detail. We use article the with countables and uncountable nouns. Then ನಾವು ಎಣಿಸಬಹುದಾದ ಮತ್ತು ಎಣಿಸಲಿಕ್ಕೆ ಆಗದೇ ಇರತಕ್ಕಂಥ ನಾಮಪದಗಳ ಮುಂದೆ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್ ಕೌಂಟಬಲ್ ಮೀನ್ಸ್ ವಿಚ್ ಕ್ಯಾನ್ ಬಿ ಕೌಂಟ್, ಅನ್ಕೌಂಟಬಲ್ ಮೀನ್ಸ್ ದ ನೌನ್ಸ್ ವಿಚ್ ಕೆನಾಟ್ ಬಿ ಕೌಂಟ್. ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ನೌನ್ಸ್ ಮುಂದೆ ಕೂಡ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್ ದ ವೆದರ್ ಈಸ್ ಅಡ್ವರ್ಸ್. ಹಿಯರ್ ದ ನೌನ್ ವೆದರ್ ಈಸ್ ಅನ್ಕೌಂಟಬಲ್. ನಾವು ವೆದರ್ ಅಥವಾ ಈ ಹವಾಮಾನವನ್ನು ನಾವು ಕೌಂಟ್ ಮಾಡಲಿಕ್ಕೆ ಆಗಲ್ಲ. ದಟ್ ಇಸ್ ವಾಟ್ ಅನ್ಕೌಂಟಬಲ್. ಹಿಯರ್ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ ಬಿಫೋರ್ ದ ಅನ್ಕೌಂಟಬಲ್ ನೌನ್ ವೆದರ್. ಸೊ ದ ವೆದರ್ ಈಸ್ ಅಡ್ವರ್ಸ್. ನೆಕ್ಸ್ಟ್ ದ ವಾಟರ್ ಈಸ್ ಹಾಟ್. ಹಿಯರ್ ದ ವರ್ಡ್ ವಾಟರ್ ಈಸ್ uncountable. We cannot count water, that's why it comes under uncountable noun. So here weather is uncountable noun, here the water is uncountable noun. We use the article the before water. The water is hot because we are talking about a particular water, that is hot water. The boys are playing. Here boys are countable. So boys ಅನ್ನು ನಾವು ಎಣಿಸಬಹುದು, ಹಾಗಾಗಿ they are called boys ಅನ್ನು ನಾವು ಕೌಂಟ್ ಮಾಡಬಹುದು. ಹಾಗಾಗಿ ಬಾಯ್ಸ್ ಕಮ್ ಅಂಡರ್ ಕೌಂಟಬಲ್ ನೌನ್ಸ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ. ದ ಬಾಯ್ಸ್ ಆರ್ ಪ್ಲೇಯಿಂಗ್ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ಬಾಯ್ಸ್ ಹೂ ಆರ್ ಪ್ಲೇಯಿಂಗ್. ಅಗೇನ್ ವಿ ಯೂಸ್ ದ ಆರ್ಟಿಕಲ್ ವಿತ್ ಸಿಂಗ್ಯುಲರ್ ಆರ್ ಪ್ಲೂರಲ್ ನೌನ್ಸ್. ನಾವು ಏಕವಚನ ಅಥವಾ ಬಹುವಚನ ನಾಮಪದಗಳ ಮುಂದೆ ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್ ದ ಟೈಗರ್ ಈಸ್ ರೋರಿಂಗ್. ಹಿಯರ್ the word tiger is singular. We have used the article the because we are talking about the tiger which is roaring. ನಾವು ಗರ್ಜಿಸುತ್ತಿರುವ ಟೈಗರ್ ಬಗ್ಗೆ ಮಾತಾಡ್ತೀವಿ. So we have used the article the before the noun tiger, that is what singular. And also the tigers are roaring. We are talking about the tigers which are roaring. ಹಾಗಾಗಿ ನಾವು the tigers are roaring ಅಂತ ಹಾಕಿದ್ದೇವೆ. So the is the article here because tigers are plural. We are talking about the tigers which are roaring. That's why we have used the article the tigers. Friends, before continuing the video, ಇವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಆಲ್ಸೋ ಲೈಕ್ ಮೈ ವಿಡಿಯೋಸ್. ಲೈಕ್ ಮಾಡಿದ್ರಲ್ಲ, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಸಿ ಹೌ ವಿ ಯೂಸ್ ದ ಆರ್ಟಿಕಲ್ ಅಗೈನ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್. ವಿ ಯೂಸ್ ಆರ್ಟಿಕಲ್ ದ with institutions, buildings and monuments. So ನಾವು ವರ್ಲ್ಡ್ ಫೇಮಸ್ ಇನ್ಸ್ಟಿಟ್ಯೂಷನ್ಸ್, ಬಿಲ್ಡಿಂಗ್ಸ್ ಮತ್ತು ಮಾನ್ಯುಮೆಂಟ್ಸ್ ಮುಂದೆ ಕೂಡ ನಾವು ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್ ದ ಗೋಲ್ ಗುಂಬಜ್. ಹಿಯರ್ ಗೋಲ್ ಗುಂಬಜ್ ಈಸ್ ಎ ಮಾನ್ಯುಮೆಂಟ್, ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ. ಅಗೈನ್ ದ ತಾಜ್ ಮಹಲ್, ಬಿಕಾಸ್ ದರ್ ಇಸ್ ನೋ ಅನದರ್ ತಾಜ್ ಮಹಲ್ ಇನ್ ದ ವರ್ಲ್ಡ್. ಇಟ್ಸ್ ಆಲ್ಸೋ ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ article the before Taj Mahal. And also the Mysore Palace. There is only one Mysore Palace and is also world famous monument. That's why we have used the article the. And also the Vidhana Saudha. Vidhana Saudha is a famous building. That's why we have used the article the before Vidhana Saudha. And again the University of Cambridge. Cambridge ಅನ್ನೋದು ಒಂದು ವರ್ಲ್ಡ್ ಫೇಮಸ್ ಇನ್ಸ್ಟಿಟ್ಯೂಷನ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ ಬಿಫೋರ್ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್. ಕೇಂಬ್ರಿಡ್ಜ್ ಅನ್ನೋದು ಒಂದು ವರ್ಲ್ಡ್ ಫೇಮಸ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ನಾವು ಆರ್ಟಿಕಲ್ ದ ಅನ್ನು ಯೂಸ್ ಮಾಡಿದ್ದೀವಿ. ಅಗೇನ್ ವಿ ಯೂಸ್ ದ ಆರ್ಟಿಕಲ್ ದ ವಿತ್ ಜಾಗ್ರಫಿಕಲ್ ನೇಮ್ಸ್. ಸಿ ಹಿಯರ್ ದ ಹಿಮಾಲಯನ್ ಮೌಂಟೇನ್ ರೇಂಜಸ್. ದ ಹಿಮಾಲಯನ್ ಮೌಂಟೇನ್ ರೇಂಜಸ್ ಈಸ್ ಎ ಜಾಗ್ರಫಿಕಲ್ ನೇಮ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಬಿಕಾಸ್ ದರ್ ಈಸ್ ನೋ ಅನದರ್ ಹಿಮಾಲಯನ್ ಮೌಂಟೇನ್ ರೇಂಜಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಮತ್ತೊಂದು ಹಿಮಾಲಯನ್ ಮೌಂಟೇನ್ ರೇಂಜಸ್ ಇಲ್ಲ, ಹಾಗಾಗಿ ನಾವು ದ ಆರ್ಟಿಕಲನ್ನು ಯೂಸ್ ಮಾಡಿದ್ದೀವಿ. ಜಾಗ್ರಫಿಕಲ್ ನೇಮ್ ಹಿಮಾಲಯನ್ ಮೌಂಟೇನ್ ರೇಂಜಸ್. ಅಗೈನ್ ದ ಅಮೆಜಾನ್ ಫಾರೆಸ್ಟ್. ದರ್ ಇಸ್ ಓನ್ಲಿ ಒನ್ ಅಮೆಜಾನ್ ಫಾರೆಸ್ಟ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ ಬಿಫೋರ್ ಅಮೆಜಾನ್ ಫಾರೆಸ್ಟ್. Likewise,
the Indian Ocean. There is no another Indian Ocean. That's why we have used the Indian Ocean. It's a geographical name. That is what? Ocean. And also the Suez Canal. Suez ಕಾಲುವೆ ಅನ್ನೋದು ಒಂದು ಜಾಗ್ರಫಿಕಲ್ ನೇಮ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ. ಇನ್ನೊಂದು ಸುಯೇಜ್ ಕ್ಯಾನಲ್ ಇಲ್ಲ ವರ್ಲ್ಡಲ್ಲಿ, ಹಾಗಾಗಿ ನಾವೇನು ಮಾಡ್ತೀವಿ, ದ ಆರ್ಟಿಕಲನ್ನು ಕೂಡ ಯೂಸ್ ಮಾಡ್ತೀವಿ ಟು ಡಿಫೈನ್ ದ ಪರ್ಟಿಕ್ಯುಲರ್ ಆರ್ ಡೆಫಿನೈಟ್ ಜಾಗ್ರಫಿಕಲ್ ರೀಸನ್. Likewise, the Narmada river. There is no another Narmada river in the world. That's why we have used the Narmada river. Before the names of the rivers, we use the article the. Next, the Andaman. It's an island. So, Andaman another one island. Before the island Andaman, we have used article the because there is no another Andaman island in the world. That's why we have used the article the before Andaman Island. Likewise, the Gobi Desert. Gobi is the name of the desert. So there is no another Gobi Desert in the world. That's why we have used the Gobi Desert before geographical name. So Gobi Desert is a geographical name. ಇದೊಂದು ಭೌಗೋಳಿಕ ಹೆಸರು, ಹಾಗಾಗಿ ನಾವು the article ಅನ್ನು ಯೂಸ್ ಮಾಡ್ತೀವಿ. Again we use the article before newspapers, epics and books. See here, the Deccan Herald, the Hindu. These are the newspapers. So we have used the article the before Deccan Herald and before Hindu. The Hindu, the Deccan Herald. And also with the epics. Epics means Mahakavyalu. Mahabharata and the Ramayana. The Mahabharata, the Ramayana. These are the epics, world famous epics. That's why we have used the article the before Mahabharata and Ramayana. And again we use the article before the religious books like the Bhagavad Gita. Bhagavad Gita is one religious book. That's why we have used the article the. Again Quran, Bible. Quran and Bible are the religious books. That's why we have used the Quran and the Bible. Quran and Bible are religious books. That's why we have used the article the Quran, the Bible. ಮತ್ತೆ ನಾವು ಯಾವ ಸಂದರ್ಭಗಳಲ್ಲಿ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ? ವಿ ಯೂಸ್ ಆರ್ಟಿಕಲ್ ದ ವಿತ್ ಡೈರೆಕ್ಷನ್ಸ್. ಸೊ ದಿಕ್ಕುಗಳ ಮುಂದೆ ಕೂಡ ನಾವು ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, ದ ನಾರ್ತ್ ಈಸ್ ಕೂಲರ್ ದ್ಯಾನ್ ದ ಸೌತ್. ಸಿ ಹಿಯರ್, ನಾರ್ತ್ ಈಸ್ ದ ಡೈರೆಕ್ಷನ್ ಹಿಯರ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ನಾರ್ತ್. ಅಗೈನ್ look to the east. Here east is again direction. So we have used the article the before the direction east. Next, with musical instruments. ಸಂಗೀತ ವಾದ್ಯಗಳ ಮುಂದೆ ಕೂಡ ನಾವು ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್, ರವಿಶಂಕರ್ ಈಸ್ ಪ್ಲೇಯಿಂಗ್ ದ ಸಿತಾರ್. ಸಿತಾರ್ ಈಸ್ ಎ ನೇಮ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸಿತಾರ್ ಅನ್ನೋದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಒಂದು ಸಂಗೀತ ವಾದ್ಯ ಆಗಿರೋದ್ರಿಂದ ನಾವು ದ ಆರ್ಟಿಕಲ್ ಅನ್ನ ಸಿತಾರ್ ಮುಂದ್ಗಡೆ ಹಾಕಿದ್ದೀವಿ. ಅಗೈನ್ ವಿತ್ ಆರ್ಮ್ಡ್ ಫೋರ್ಸಸ್ ಅಂದರೆ ಶಸ್ತ್ರಾಸ್ತ್ರ ಪಡೆಗಳು ಮುಂದೆ ಕೂಡ ನಾವು ದ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್ ದ ನೇವಿ. ಸೊ ದ ನೇವಿ ಅನ್ನೋದು ಒಂದು ಆರ್ಮ್ಡ್ ಫೋರ್ಸ್. ದ ಏರ್ಫೋರ್ಸ್, ಏರ್ಫೋರ್ಸ್ ಕೂಡ ಒಂದು ಆರ್ಮ್ಡ್ ಫೋರ್ಸ್. ಸೊ ಇಲ್ಲಿ ನಾವು ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ಬಿಫೋರ್ ನೇವಿ ಆ್ಯಂಡ್ ಏರ್ಫೋರ್ಸ್ ವಿ ಯೂಸ್ ದ ಆರ್ಟಿಕಲ್ ದ. Again we use the article the before a singular noun referred for second time in a sentence. ಒಂದು ಸಿಂಗ್ಯುಲರ್ ನಾಮಪದವನ್ನು ಅಥವಾ ಒಂದು ಏಕವಚನದ ನಾಮಪದವನ್ನು ಒಂದು ವಾಕ್ಯದಲ್ಲಿ ಇನ್ ಎ ಸೆಂಟೆನ್ಸ್ ಅಂದರೆ ಒಂದು ವಾಕ್ಯದಲ್ಲಿ ಸೆಕೆಂಡ್ ಟೈಮ್ ರೆಫರ್ ಮಾಡುವಾಗ, ಎರಡನೇ ಬಾರಿ ನಾವು ರೆಫರ್ ಮಾಡುವಾಗ ನಾವು ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, ನಿಖಿತಾ ಈಸ್ ಆ್ಯನ್ ಆರ್ಟಿಸ್ಟ್. ದ ಆರ್ಟಿಸ್ಟ್ ಓನ್ ದ ನ್ಯಾಷನಲ್ ಅವಾರ್ಡ್. ಸೊ ಇಲ್ಲಿ ನಿಖಿತಾ ಅನ್ನೋದು ಒಂದು ಸಿಂಗ್ಯುಲರ್ ನೌನ್. ಸಿ ಈಸ್ ಆ್ಯನ್ ಆರ್ಟಿಸ್ಟ್, ಅವಳು ಒಬ್ಬ ಕಲಾವಿದೆ. ನೋಡಿ ಇಲ್ಲಿ ಆ್ಯನ್ ಆರ್ಟಿಸ್ಟ್ ಅಂತ ಬಂತು, ಯಾಕಂತಂದರೆ ಆರ್ಟಿಸ್ಟ್ ಎ ಓವೆಲ್ ಇದೆ, ಹಾಗಾಗಿ ಆ್ಯನ್ ಆರ್ಟಿಸ್ಟ್ ಅಂತ ಹೇಳಿದ್ವಿ. ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ಯಾವ ಆರ್ಟಿಸ್ಟ್ ಅಂತ. ಅಗೇನ್ ನಿಖಿತಾ ಬಗ್ಗೆ ನಾವು ಹೇಳುವಾಗ ನಾವೇನು ಮಾಡಿದ್ವಿ, ದ ಆರ್ಟಿಸ್ಟ್ ಅಂತ ಹೇಳಿದ್ವಿ. ಯಾಕೆಂದರೆ ಅಗೇನ್ ವಿ ಆರ್ ರೆಫರಿಂಗ್ ನಿಖಿತಾ ಫಾರ್ ದ ಸೆಕೆಂಡ್ ಟೈಮ್. ಸೊ ನಿಖಿತಾನ ಹೆಸರನ್ನು ಸೆಕೆಂಡ್ ಟೈಮ್ ರೆಫರ್ ಮಾಡ್ತಾ ಇರೋದ್ರಿಂದ ನಾವೇನು ಮಾಡಿದ್ವಿ, ದ ಆರ್ಟಿಸ್ಟ್ ಓನ್ ದ ನ್ಯಾಷನಲ್ ಅವಾರ್ಡ್. ಸೊ ದ ಆರ್ಟಿಸ್ಟ್ ಅಂದ್ರೆ ಯಾರು, ನಿಖಿತಾ. ಅಗೇನ್ ವಿ ಆರ್ ಯೂಸಿಂಗ್ ಆರ್ಟಿಕಲ್ ದ ಬಿಫೋರ್ ದ ವರ್ಡ್ ಆರ್ಟಿಸ್ಟ್. ದ ಆರ್ಟಿಸ್ಟ್ ಹಿಯರ್ ನಿಖಿತಾ ಈಸ್ ಆ್ಯನ್ ಆರ್ಟಿಸ್ಟ್. ಇಲ್ಲಿ ನಾವು ಆ್ಯನ್ ಅಂತ ಯೂಸ್ ಮಾಡಿದ್ವಿ, ಇಲ್ಲಿ ದ ಅನ್ನ ಯೂಸ್ ಮಾಡಿದ್ವಿ ಬಿಕಾಸ್ ವಿ ಆರ್
referring second time in the sentence. Before names of titles and awards. ಸೊ ಬಿರುದುಗಳು ಮತ್ತು ಅವಾರ್ಡ್ಗಳ ಮುಂದೆ, ಪ್ರಶಸ್ತಿಗಳ ಮುಂದೆ ಕೂಡ ನಾವು ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್ ದ ಮಹಾತ್ಮ, ಇದು ಒಂದು ಟೈಟಲ್, ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ ಬಿಫೋರ್ ಮಹಾತ್ಮ. ಆ್ಯಂಡ್ ದ ಲೈಟ್ ಆಫ್ ಏಷ್ಯಾ, ದಿಸ್ ಇಸ್ ಆಲ್ಸೋ ಎ ಟೈಟಲ್, ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ದ ಲೈಟ್ ಆಫ್ ಏಷ್ಯಾ. ಬುದ್ಧ ಈಸ್ ಕಾಲ್ಡ್ ದ ಲೈಟ್ ಆಫ್ ಏಷ್ಯಾ. ಅಗೈನ್ ದ ಭಾರತ ರತ್ನ, ದ ಭಾರತ ರತ್ನ ಅನ್ನೋದು ಒಂದು ಅವಾರ್ಡ್, ಹಾಗಾಗಿ ನಾವು ದ ಆರ್ಟಿಕಲ್ನ ಯೂಸ್ ಮಾಡಿದ್ದೀವಿ. ಬಿಕಾಸ್ ಭಾರತ ರತ್ನ ಈಸ್ ಆ್ಯನ್ ಅವಾರ್ಡ್, ಹಾಗಾಗಿ ನಾವೇನು ಮಾಡಿದ್ದೀವಿ ಇಲ್ಲಿ ದ ಆರ್ಟಿಕಲ್ನ ಯೂಸ್ ಮಾಡಿದ್ದೀವಿ. ಅಗೈನ್ ವಿ ಯೂಸ್ ಆರ್ಟಿಕಲ್ ದ ವಿತ್ ನೇಮ್ಸ್ ಆಫ್ ರಿಲಿಜನ್ಸ್. ಸಿ ಹಿಯರ್ ದ ಹಿಂದೂ, ದ ಬುದ್ಧಿಸಮ್, the Christian, the Islam. So these are all religions. So before the name of the religions, we use the article the. Again, we use the article with the government departments. ಸರ್ಕಾರಿ ಇಲಾಖೆಗಳ ಮುಂದೆ ಕೂಡ ನಾವು the article ಅನ್ನು ಯೂಸ್ ಮಾಡ್ತೀವಿ. See here, the judiciary, the executive, etc. ಸೊ ಇಲ್ಲೆಲ್ಲ ನಾವು ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. Friends, I think we have completely discussed about how to use the definite article the with the different context. ಸೊ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ ಅಂತ ನಾವು ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.